ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಒಂದು ಕಡೆ ಸರ್ಕಾರನೇ ಮನೆಗಳು ನಿರ್ಮಿಸಿದೆ, ಮತ್ತೊಂದು ಕಡೆ ಅದೇ ಪ್ರದೇಶದಲ್ಲಿ ವಸತಿ ಶಾಲೆ ನಿರ್ಮಾಣಕ್ಕೆ ಮುಂದಾಗಿದೆ. ಹೀಗಾಗಿ 10 ವರ್ಷಗಳಿಂದ ಅಲ್ಲೇನು ನೆಲೆಸ್ತಾ ಇದ್ದಂತಹ ಮೂಲ ನಿವಾಸಿಗಳು ಈಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಂತೀರಾ ಮತ್ತು ಎಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ವಸತಿ ಇದ್ರ ಬಗ್ಗೆ ಹೇಳ್ತಾ ಇದ್ದೆ, ಜೊತೆಗೆ ಸರ್ಕಾರದ ದ್ವಂದ್ವ ನೀರಿನ ಬಗ್ಗೆ ಹೇಳ್ತಾ ಇದ್ದೆ. ಈ ಒಂದು ಘಟನೆ ನಡೆದಿರೋದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ರಟ್ಟಿಗೇರಿ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ 2001ರಲ್ಲಿ ನವಗ್ರಾಮ ಯೋಜನೆಯಡಿ ಈ ಒಂದು ಏನು ಹಲವಾರು ಜನರಿಗೆ ಒಂದು ವಸತಿ ಏನು ಮನೆಗಳನ್ನ ನಿರ್ಮಾಣ ಮಾಡಿಕೊಡಲಾಗಿತ್ತು. ಅಂದರೆ ಗ್ರಾಮ ಪಂಚಾಯಿತಿ ವತಿಯಿಂದ ನವಗ್ರಾಮ ಯೋಜನೆಯಡಿ ಏನು 10 ಜನರಿಗೆ ಈ ಒಂದು ವಸತಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡಲಾಗಿತ್ತು. ಇದೀಗ ಅದೇ ಸ್ಥಳದಲ್ಲಿ ಏನಂದರೆ ಇಂದಿರಾ ವಸತಿ ಶಾಲೆನ ಆರಂಭಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ಈಗಾಗಲೇ ಏನು ಅಲ್ಲಿ RCC ಮನೆಗಳಿರ್ಬೋದು, ಕೆಲವೊಬ್ಬರು ತಾತ್ಕಾಲಿಕ ಶೆಡ್ಗಳನ್ನ ಹಾಕ್ಕೊಂಡಿರೋದಿರ್ಬೋದು, ಏನು ಈಗ ಅಲ್ಲಿ ಮೂಲ ನಿವಾಸಿಗಳಂತ ಏನು ಅಂದರೆ ಅಲ್ಲಿ 10 ವರ್ಷಗಳಿಂದ ಏನು ನೆಲೆಸ್ತಾ ಇದ್ದಾರೆ, ಅವರು ಈಗಾಗಲೇ ಏನು ವಿದ್ಯುತ್ ಬಿಲ್ ಪಾವತಿ ಮಾಡ್ತಾ ಇದ್ದಾರೆ, ತೆರಿಗೆ ಕಟ್ತಾ ಇದ್ದಾರೆ. ನಂತರ ಅಲ್ಲಿ ಆಗಲೇ ಈಗ ಗ್ರಾಮ ಪಂಚಾಯತಿಯಿಂದ ಏನು ರಸ್ತೆ ಇರ್ಬೋದು ಇತ್ಯಾದಿ ಮೂಲ ಸೌಕರ್ಯಗಳನ್ನು ಸಹ ಕಲ್ಪಿಸಲಾಗಿದೆ. ಇದೆಲ್ಲ ಮುಗಿದು ನಂತರ ಈಗ ಏನಂದರೆ ಅದೇ ಜಾಗದಲ್ಲಿ ವಸತಿ ಶಾಲೆ ಇಂದಿರಾ ವಸತಿ ಶಾಲೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಇದು ಏನಂದರೆ ಈ ಒಂದು ನವಗ್ರಾಮ ಯೋಜನೆ ಆಗಿನ ಸಂದರ್ಭದಲ್ಲಿ ಏನು ಕುಂದಗೋಳ ಕುಂದಗೋಳ ಶಾಸಕರಾಗಿರುವಂಥ CS ಶಿವಳ್ಳಿ ಅವರು ಒಂದು ಪ್ರಯತ್ನದ ಫಲವಾಗಿ ಇಲ್ಲಿ ಈ ಒಂದು ರಟ್ಟಿಗೇರಿ ಗ್ರಾಮದಲ್ಲಿ ಒಂದೇನು ನವಗ್ರಾಮ ಯೋಜನೆಯಡಿ ಮನೆಗಳ ನಿರ್ಮಾಣವಾಗಿತ್ತು. ಅವರು ಸಚಿವರು ಸಹ ಆಗಿದ್ದರು. ಒಟ್ಟು ಅವರ ಒಂದು ಪ್ರಯತ್ನದಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ಒಂದಷ್ಟು ಸೂರು ಭಾಗ್ಯ ಸಿಕ್ಕಿತ್ತು. ಆದರೆ ಈಗ ಅದು ಅವರು ಈಗ ಆಲ್ರೆಡಿ ತೆರಿಗೆ ಕಟ್ಟಿ ಎಲ್ಲನೂ ಸಹ ಅಂದರೆ ಅಲ್ಲಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೇ ಜೀವನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈಗ ಅದೇ ಜಾಗದಲ್ಲಿ ಒಂದು ವಸತಿ ಶಾಲೆ ನಿರ್ಮಾಣ ಮಾಡೋಕ್ಕೆ ಮುಂದಾಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಏನಂದರೆ ಒಟ್ಟು 3 ಎಕರೆ 5 ಗುಂಟೆ ಜಾಗದಲ್ಲಿ ಈಗ ಇಂದಿರಾ ವಸತಿ ಶಾಲೆ ನಿರ್ಮಾಣ ಮಾಡಲಿಕ್ಕೆ ಕಂದಾಯ ಇಲಾಖೆ ಮುಂದಾಗಿದೆ. ಈಗ ಏನು ಮನೆಗಳಂತ ಹೇಳ್ತಾ ಇದ್ದೀನಿ, ಅದು 10 ಗುಂಟೆ ಪ್ರದೇಶದಲ್ಲಿ ಮನೆಗಳಿದ್ದಾವೆ. ಏನು ಕೆಲವೊಬ್ಬರು RCC ಮನೆಗಳಿದ್ದಾವೆ, ಕೆಲವೊಬ್ಬರು ಈ ರೀತಿ ಅಂದರೆ ಬೇರೆ ಬೇರೆ ರೀತಿಯ ಮನೆಗಳನ್ನ ಅಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂಗೆ ಈಗ ವ್ಯವಸ್ಥೆಗಳಿದ್ದಾವೆ. ಮೊದಲು ಈ ಮುಂಚೆ ನವಗ್ರಾಮ ಯೋಜನೆಯಡಿ ಈಗಾಗಲೇ ಮನೆಗಳು ನಿರ್ಮಾಣ ಮಾಡಿಕೊಡಲಾಗಿತ್ತು. ಆ ಮನೆಗಳ ಜೊತೆ ಕೆಲವೊಬ್ಬರು ತಾತ್ಕಾಲಿಕ ಶೆಡ್ಗಳನ್ನು ಸಹ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅಂದರೆ ಅವ್ರಿಗೇನು ಸೈಟ್ ಅಲಾಟ್ ಆಗಿದೆ ಅಂಥೇಳಿ ಅವರು ಆ ಒಂದು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಹೀಗಿರಬೇಕಾದ್ರೆ ಈಗ ಅವ್ರನ್ನ ಒಕ್ಕಲೆಬ್ಬಿಸುವಂತಹ ಪ್ರಯತ್ನಕ್ಕೆ ಕಂದಾಯ ಇಲಾಖೆ ಕೈಗೆ ಹಾಕಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇದು ಸಾಕಷ್ಟು ಆಕ್ರೋಶಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ವಿಚಿತ್ರ ಅಂದರೆ ಇಲ್ಲಿ ಒಂದು ಕಡೆ ಸರ್ಕಾರನೇ ಏನಂದರೆ ಗ್ರಾಮ ಪಂಚಾಯತಿ ಮೂಲಕ ಇಲ್ಲಿ ನವಗ್ರಾಮ ಯೋಜನೆಯಡಿ ಮನೆಗಳು ನಿರ್ಮಾಣ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಕಂದಾಯ ಇಲಾಖೆ ಮೂಲಕ ಏನಂದರೆ ಇಲ್ಲಿ ಇಂದಿರಾ ವಸತಿ ಶಾಲೆ ನಿರ್ಮಾಣಕ್ಕೆ ಸರ್ಕಾರನೇ ಮುಂದಾಗಿದೆ. ಸರ್ಕಾರದ ದ್ವಂದ್ವ ನಿಲುವು ಅಚ್ಚರಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಇಲಾಖೆಗಳ ನಡುವಿನ ತಿಕ್ಕಾಟನೋ ಅಥವಾ ಒಂದೇನು ಕೋಆರ್ಡಿನೇಷನ್ ಕೊರತೆಯಿಂದಾಗಿಯೂ ಸಹ ಈ ರೀತಿಯ ಒಂದು ಗೊಂದಲ ನಿರ್ಮಾಣ ಆಗಿರ್ಬೋದು ಅನ್ನೋ ಒಂದು ವಿಚಾರ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಏನು ನಮಗೇನೆಂದರೆ ನಮ್ಗೆ ಈಗಾಗಲೇ ಎಲ್ಲ ರೀತಿಯ ಒಂದು ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಎಲ್ಲನೂ ಮಾಡ್ತಾಯಿದ್ದೀವಿ. ಹೀಗಿರಬೇಕಾದ್ರೆ ನಮ್ಮನ್ನು ಇಲ್ಲಿಂದ ಎಬ್ಬಿಸ್ಲಿಕ್ಕೆ ನೋಡಿದ್ರೆ ನಾವು ಸುಮ್ಮನೆ ಕೂಡಲ್ಲ. ನಾವು ಇಲ್ಲೇ ಜೀವನ ಮಾಡ್ತೀವಿ, ಇಲ್ಲೇ ಬೇಕಾದ್ರೆ ಸಾಯ್ತೀವಿ ಹೊರತಾಗಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲೋದಿಲ್ಲ, ಇಲ್ಲಿ ಮನೆಗಳನ್ನ ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ನೀವು ಬೇರೆ ಕಡೆ ಸ್ಥಳ ಕೊಟ್ಟರು ಸಹ ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಡೋರು ಯಾರು ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಈಗ ಸದ್ಯ ನಿವಾಸ ಮಾಡ್ತಿರುವಂತಹ ಜನರದಾಗಿದೆ. ಮತ್ತು ಇದು ದೊಡ್ಡ ಕಗ್ಗಡ್ಡಾಗಿನೇ ಪರಿಣಮಿಸಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಕಡೆ ಏನಂದರೆ ಅದು ಏನು ಗ್ರಾಮ ಪಂಚಾಯತಿ ಮಾಡಿರಬಹುದು. ಅಂದರೆ ಈಗೇನು ಕುಂದಗೋಳ ತಹಶೀಲ್ದಾರ್ ಹೇಳೋ ಪ್ರಕಾರ ಅದು ಗ್ರಾಮ ಪಂಚಾಯತಿ ಒಂದೇನೋ ಮನೆಗಳು ಕಟ್ಟಿಕೊಟ್ಟಿರ್ಬೋದು. ಆದರೆ ಇದು ಸಂಬಂಧಪಟ್ಟ ನಾವು ಕಂದಾಯ ಇಲಾಖೆ ಜಾಗಕ್ಕೆ ಸಂಬಂಧಪಟ್ಟಿದ್ದು. ಹೀಗಾಗಿ ಸರ್ಕಾರ ಏನು ವಸತಿ ಶಾಲೆ ನಿರ್ಮಾಣಕ್ಕೆ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಕಂದಾಯ ಇಲಾಖೆಯ ಒಂದು ಜಾಗ ಆಗಿರೋದ್ರಿಂದ ಅಲ್ಲಿನ ಇಂದಿರಾ ವಸತಿ ಶಾಲೆ ನಿರ್ಮಾಣಕ್ಕೆ ಮುಂದಾಗಿದೆ. ಒಂದು ವೇಳೆ ಅವ್ರ ಹತ್ರ ಏನಾದರೂ ದಾಖಲೆಗಳಿದ್ದರೆ, ಅಂದರೆ ಅವರ ಹಕ್ಕುಪತ್ರ ಅಥವಾ ಇತ್ಯಾದಿ ಏನಾದರೂ ದಾಖಲೆಗಳಿದ್ದರೆ ತಂದು ಕೊಟ್ಟಲ್ಲಿ ನಾವು ಪರಿಶೀಲನೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕುಂದಗೋಳ ತಹಶೀಲ್ದಾರ್ ಸಹ ಹೇಳಿದ್ದಾರೆ. ಆದರೆ ಈಗಾಗಲೇ ಅಲ್ಲಿ ಇದ್ದಂತಹ ಮನೆಗಳನ್ನ ತೆರವು ಮಾಡಲಿಕ್ಕೆ ಸರ್ಕಾರ ಮುಂದಾಗಿರೋದ್ರಿಂದಾಗಿ ಒಂದೇನು ಸರ್ಕಾರದ ನಿಲುವಿಗೆ ಆಕ್ರೋಶ ವ್ಯಕ್ತವಾಗಿದೆ.
ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಸ್ಥಳೀಯ ನಿವಾಸಿಗಳು ಕೊಟ್ಟಿದ್ದಾರೆ. ಇದು ಈ ಸಾಮಾನ್ಯ ಒಂದು 25-30 ವರ್ಷಲಿಂತ ಇಲ್ಲಿದ್ದೀವಿ ರೀ. 2002-3ರಾಗ ಇಲ್ಲಿದ್ದೀವಿ. 2002-3ರಾಗ ಇಲ್ಲೇ ಇದು ಮಾಡ್ಕೊಂಡು ಇಲ್ಲಿದ್ದೀವಿ. ಇದನ್ನು 2002-3ರಾಗ ನವಗ್ರಾಮ ಅಂತಂದು ಶಿವಳ್ಳಿ ಸಾಹೇಬರು ಮಾಡಿಕೊಟ್ರು. ಮಾಡಿಕೊಟ್ಟ ಮೇಲೆ ಇಲ್ಲೇ ವಾಸವಾಗಿದ್ವಿ. ಹೊಳ್ಳಿ ಒಂದಿಷ್ಟು ಜನ ಅಲ್ಲಿಕ್ಕೆ ಇದು ಮನೆ ಬಿದ್ದ ಮೇಲೆ ಸ್ಥಳಾಂತರ ಆಗ್ಯಾರ. ಇಲ್ಲೇ ಮತ್ತೆ ಕಟ್ಟಿಸ್ಬೇಕಂತಂದ್ರೆ ಸ್ಥಳಾಂತರ ಅಂತಲ್ಲ, ತಗಡು ಹಾಕೊಂಡಿದ್ರು. ಈಗ ಮತ್ತೆ ಕಟ್ಟಿಸ್ಬೇಕಂತಂದ್ರೆ ಕಲ್ಲು ಮಣ್ಣನೇ ಹೇರ್ಸೈತಿಲ್ಲ. ಇವರು ಒಂದು 2 ತಿಂಗಳಾತ್ರಲ್ಲ ಬಂದಿಲ್ಲ, ಕಡಾತಾರಲ್ಲ ಕಾಂಟ್ರಾಕ್ಟರ್. ಇಲ್ಲೇ ಇಂದ್ರಾವಸತಿ ಸಾಲಿ ಬಂದೈತೆ ರೀ. ಫಸ್ಟಿಗೆ ಸಂಶಿಗೆನ ಬೈತಂತ್ರಿ, ಅಲ್ಲೆಲ್ಲ ಜಾಗ ಇಲ್ಲದಕ್ಕೆ ಇಲ್ಲಿ ನಮ್ಮೂರಿಗೆ ಬಂದಾರ ರೀ. ನಮ್ಮೂರಿಗೆ ಬಂದು ಇಲ್ಲೇ ಕಟ್ಟಿಸ್ಬೇಕಂತಾರ. ನಾವು ಇಲ್ಲಿ ಐತ್ರಿ, ಅಲ್ಲಿ 2 ಎಕರೆ ಜಮೀನು ಐತಿ. 2 ಎಕರೆ 35 ಗುಂಟೆ ಇಲ್ಲೇ ಐತಿ. ಇಲ್ಲೇ ಐತ್ರಿ 2 ಎಕರೆ 35 ಗುಂಟೆ. ಇಲ್ಲೇ 26 ಗುಂಟೆ ಐತಿ. ಅವ್ರಿಗೆ ಜಾಗ ಸಾಕಷ್ಟು ಐತಿ. ಆದ್ರೆ ಅವ್ರು ಈ 18 ಜನರ ಟಾರ್ಗೆಟ್ ಮಾಡಾಕತ್ತಾರ, ಬಡವ್ರನ್ನ ಟಾರ್ಗೆಟ್ ಮಾಡಾಕತ್ತಾರ. ಅದು ನಮ್ಗೆ ಅದು ತಿಳಿವಲ್ದು. ಎದ್ರ ಸಂಬಂಧ ಇವ್ರನ್ನ ಟಾರ್ಗೆಟ್ ಮಾಡೋದು ಅರ್ಥ ಆಗಲ್ದು. ಸಾಲಿ ಇರ್ಬೇಕು ರೀ. ಸಾಲಿ ಇದ್ರೆ ನಮ್ಮ ಮಕ್ಕಳ ಭವಿಷ್ಯ ಆಕತ್ತಲ್ಲ. ನಾವು ಸಾಲಿನ ಇರಲಿ, ನಮ್ಮ ಊರು ಇಂಪ್ರೂವ್ ಆಕತಿ, ಎಲ್ಲ ಆಕತಿ. ಆದ್ರೆ ಇವರು ಈ ಮನೆ ಕೆಡವಿ ಸಾಲಿ ಕಟ್ಸ್ತಾರಂದ್ರೆ ಅದಕ್ಕೆ ವಿರೋಧ ನಮ್ದು ಅಂತ ಐತಲ್ರಿ. 26 ಗುಂಟೆ ಬಳಸ್ಕೊಳ್ರಿ, ಯಾರು ಬೇಡ ಅಂತಾರ. 3 ಎಕರೆ 2 ಎಕರೆ 35 ಗುಂಟೆ ಐತ್ರಿ. ಇದು 26 ಗುಂಟೆ ಬೇರೆ ಬೇರೆ ಕಡೆಗೆ ಇಲ್ರದ, ಅಟ್ಯಾಚ್ಡ್ ಅದ. ಎರಡು ಸೇರಿ ಐತ್ರಿ ಅದು. ಹೌದ್ರಿ. ಈ ಸಾಮಾನ್ಯ ಒಂದು ಇದು 15 ಗುಂಟೆ ಬಿಟ್ಟು ಮಾಡ್ಕೊ ಅಂತ ಹೇಳ್ತೀವ್ರಿ ನಾವು. ಅದಕ್ಕೆ ಅವ್ರು ಒಪ್ಪವಲ್ರಿ. ಹ್ಞೂ ರೀ. ನಾವು ಸತ್ಯಾಗ್ರಹ ಕುಂದಿರ್ತೀವಿ ರೀ. ನಾವು ತಹಶೀಲ್ದಾರ್ ಆಫೀಸ್ ಮುಂದೆ ಕುಂದಿರ್ತೀವಿ, DC ಆಫೀಸ್ ಮುಂದೆ ಕುಂತೀವಿ. ದಯಾಮರಣ ಹೋರಾಟ ಮಾಡ್ತೀವಿ ನಾವು ಎದಕ್ಕೆ ಹೆದರಂಗಿಲ್ಲ. ಅದು ಬೇಕಾದಾಗಲಿ ಭಾಳ ಅಂದ್ರೆ ನಮ್ಮನ್ನು ಕೊಲ್ಬೋದು. ಇದಕ್ಕಿಂತ ಹೆಚ್ಚಿಂದ ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಶಾಸಕರನ್ನು ಇಲ್ಲಿಂತ ಬರವಲ್ರು, ಬಂದು ನಮ್ಮನ್ನೇನು ಇಲ್ಲಿ ಕಷ್ಟ ಸುಖ ಕೇಳವಲ್ರು. ಜನಪ್ರತಿನಿಧಿಗಳು ಯಾರು ಬರವಲ್ರು, ಅವ್ರಂತಲ್ಲ, ಯಾರು ಬರವಲ್ರು. ಇವರು ಅನಾಥರಾಗಿ ಹೋಗಿವ್ರಿ. ಅನಾಥರಾಗೆ 2 ತಿಂಗಳಾಗಿತ್ತು ರೀ. ಈ ಸರ್ಕಾರದವ್ರು ಒಂದು ಬೇರೆ ಕಡೆ ಜಾಗ ಕೊಡ್ತೀವಿ ಏನಾರ ಆಶ್ವಾಸನೆ ಕೊಟ್ಟರ? ಅಲ್ಲ ಸರ್, ಅವ್ರು ಭಾಳ ಅಂದ್ರೆ ಜಾಗ ಕೊಡ್ಬೋದು. ಮನೆ ಕಟ್ಟಿ ಕೊಡಕತ್ತೇನ್ರಿ ಅವ್ರಿಗೆ. ಇದ್ದ ಮನಿನೇ ಕೆಡವಾಕತ್ತಾರ ಅವರು. ಮತ್ತು ಇನ್ನೇನು ಮನೆ ಕಟ್ತಾರೆ ಅವರು? ಇದ್ದಿದ್ದು ಮನಿನ ಕೆಡವಾಕತ್ತಾರ. ಮತ್ತು ಇನ್ನೇನು ಕಟ್ಟಿ ಕೊಡ್ತಾರೆ ಅವರು? ಆಗಂಗಿಲ್ಲ ಅವ್ರ ಕಡೆ ಮಾಡೋಕೆ. ಅಲ್ರಿ, ನಮ್ಮ ಊರಿಗೆ ಬಂದು ಕಷ್ಟ ಸುಖನೇ ಕೇಳವಲ್ರಿ ಬಡವ್ರದ್ದು. ಅದು ಇನ್ನೇನಂತ ಮನೆ ಕಟ್ಟಿ ಕೊಡ್ತಾರೆ ಅವರು? ನಾವು ಬಂದು ಈಗ ಇಲ್ಲಿ ಈ ಊರಿಗೆ ಬಂದ 30 ವರ್ಷ ಆತ್ರಿ. ನಾವು 30 ವರ್ಷಲಿದ್ದ ನಮಗೆ ಪಲಾಟ್ ಅವರು 2003-2ರಾಗ ನಮ್ಗೆ ಪಲಾಟ್ ಕೊಟ್ಟಾರ್ರಿ. ಮನೆ ಹಾಕಿಸಿ ಚಾವಿ ನಮ್ಮ ಕೈಯಾಗ ಕೊಟ್ಟು ಹೋಗಿದ್ರಿ ಅವರು. ಉಳ್ಕೋರಿ ನಿಮ್ದು ಇದ ಅಂತೇಳಿ ಅಂದು ಹೋಗಿದ್ರಿ. ಆ ಪ್ರಕಾರ ನಾವು ಬಂದು ಕಿರಿ ತಗೊಂಡು ನಾವು ಉಳ್ಕೊಂಡಿದ್ರಿ. ಇದ್ರಾಗ ಅವೆಲ್ಲವೂ ಬಿದ್ದು ಹೊಂಟವ್ರಿ. ಬಿದ್ದು ಹೋಗಿಂದ ನಾವು ಅಲ್ಲೇ ನಮ್ಮ ಮಕ್ಳು ದುಡ್ಕೊಂಡು ಗೊಂಡಿ ಕೆಲಸ ಮಾಡಿ ನಾವು ಮತ್ತೆ RCS ಮನೆ ಹಾಕಿಸ್ಕೊಂಡೇವ್ರಿ. ಮತ್ತೆ RCS ಮನೆ ಹಾಕಿಸ್ಕೊಂಡಿಂದ ನಮಗೆ ಭಾಳ ಈಗ ಬಂದು ಈಗ ಸಾಲಿಗೈತಿ ಅಂತೇಳಿ ನಮ್ಮ ಟಾಚಾರ ಮಾಡಕಂತಾರ್ರಿ. ನಮಗೆ ಸಾಲಿನೇ ಇರಲಿ ರೀ. ಸಾಲಿಗೆ ನಾವು ಏನು ಇದು ಮಾಡೋಂಗಿಲ್ಲ. ನಮ್ಮ 18 ಮಂದಿ ಏನು ಮನೆ ಇದಾವಲ್ಲ, ನಮ್ಗೆ 18 ಮಂದಿಗೆ ನಮ್ಮ ಮನೆ ಬಿಡ್ಬೇಕು. ಅತ್ತ ಸಾಲಿ ಮಾಡ್ಕೋಬೇಕ್ರಿ ಅವ್ರು. ಏನಂದ್ರೆ ಅದು ಇಷ್ಟು 1 ತಿಂಗಳ ಮಟ್ಟ ಆತ್ರಿ ನಾವು ಇಷ್ಟು ಗೊಲ್ಲ ಅನ್ನಕ್ಕಂತ. ಒಬ್ಬರ ಸಾಯಿಬ್ರು ಬಂದು ಹಿಂಗೆ ಆಗೈತಲ್ಲ, ನಿಮ್ಗೆ ಶಾಸಕರು ಬಂದು ನಿಮ್ಗೆ ಇಷ್ಟು ಇದಾಗೈತಲ್ಲ ಅಂತೇಳಿ ಒಬ್ರು ಕೇಳವಲ್ರಿ ನಮ್ಮನ್ನ. ಮತ್ತು ಇಲ್ಲ ಬಿದ್ದು ಸಾಯಿದ್ರೆ ನಾವು ಹಂಗಾರ ಏನಾಗೈತಿ ಅಂತೇಳ್ಯಾರ ಬರ್ಬೇಕ್ರಿ. ಹಂಗಾರ ನಾವು ಯಾರು ಬರವಲ್ರಿ ನೋಡ್ರಿ ಈ ಜಗದ ಮ್ಯಾಗ. ಹಂಗಾರ ಶಿವಳ್ಳಿ ಸಾಯಿಬ್ರು ಮಾಡಿದ ಜಗದಾಗ ನಾವು ಓದವಲ್ರಿ. ಬಂದು ಒಂದಿಟ್ಟು ಕೇಳವಲ್ರಿ ನೋಡ್ರಿ ಯಾರ್ಯಾರು. ಹಂಗಾರ ಶಾಸಕರು ಬಂದು ನಮ್ಗೆ ಒಟ್ಟು ಹಿಂಗಾಗೈತಿ, ಹಿಂಗೆ ನಿಮಗೆ ಇಷ್ಟು ಇದಾಗೈತಿ ಅಂತ ಹೇಳೋರು ಬಂದು ನಮ್ಗೆ ಹೇಳ್ಬೇಕ್ರಿ. ಹಂಗಾರ ನಾವು ಇದನ್ನು ಏನಿದ್ದು ನಾವು ತೀರ್ಮಾನ ಮಾಡ್ತೀವ್ರ ಅನ್ಬೇಕ್ರಿ. ಅವ್ರು ನಮ್ಗೆ ಒಬ್ಬರು ಬರವಲ್ರಿ ನೋಡ್ರಿ. ಹಂಗಾರ ಇಲ್ಲಕ್ಕೆ ನಮ್ಗೆ ಇಸ ಕೊಡ್ಲಿರಿ. ಹಂಗಾರ ಅವ್ರು ಮಾಡಿದ್ರಾಗನ ನಾವು ಇಲ್ಲೇ ಬಿದ್ದು ಸತ್ತು ಹೋಕ್ಕೀವಿ. 18 ಮಂದಿನ ಸತ್ತು ಹೋಕ್ಕೀವಿ. ಹಂಗಾರ ಇಷ್ಟರ ಮಾಡಿಂದ ಅವರು ಮತ್ತೆ ಇದು ಮಾಡ್ತಾರೆ. ಹಂಗಾರ ನಾವು ಬಿಡಂಗಿಲ್ರಿ. ಅಲ್ಲಿ ಇದೇ ಜಗದ ಮ್ಯಾಗ ಏನು ಆಗ್ಬೇಕು ಅನ್ನೋದು ಇದೇ ಜಗದ ಮ್ಯಾಗ ಆಗ್ಬೇಕು. ನಮಗೆ ಏನಾಗೋದು ಒಟ್ಟು ಇಲ್ಲೇ ಆಗದ ರೀ ನಮ್ಮದು. ಏನಂದ್ರೆ ಈ ಜಾಗ ಬಿಟ್ಟು ನಾವು ಎಲ್ಲಿ ಹೋಗಂಗಿಲ್ಲ ರೀ. ನಾವು ಶಿವಳ್ಳಿ ಸಾಹೇಬರು ಮಾಡಿದ ಜಾಗ ನಾವು ಬಿಡಂಗಿಲ್ಲ. ನಮ್ದು ಏನಾಗೋದು ಇಲ್ಲೇ ಆಗಲಿ. ಹೊಸಮ್ಮ ಅಂಗಡಿ ರೀ. ನಾನು ಪಂಚಾಯತಿಯಾಗ ಸಾಹೇಬರು ಮಾಡಿದ್ರಿ. ಮಾಡಿದ್ರೆ ನಾವು ಏನು ಮಾಡಿದ್ವಿ ಅಂದ್ರೆ ಮೀಟಿಂಗ್ನ್ಯಾಗ ಆಗಿಲ್ಲಮ್ಮ ಅಂತ ಹೇಳಿದರು ಪಂಚಾಯತಿಯಾಗ. ಆಗಿಲ್ಲ ಅಂದಿಂದ 18 ಮಂದಿಗೆ ಹೇಳಿದ್ರಿ ನಾನು ಬಂದು ಹಿಂಗೆ ಆಗಿಲ್ಲ ಅಂತ ಹೇಳಿದ್ರಿ. ಅವರು ಏನು ಮಾಡಿದ್ರು ಪಾಪ ಮಾಡ್ಕೊಂಡು ಬಂದರು. ಉಳ್ಕಿದ್ದು ನಾನು ಮುಂದೆ ಹೋಗೋದು ಗೊತ್ತಾಗಲಿಲ್ಲ. 18 ಮಂದಿ ರೀ. ಹಾಂ ಹಾಕಿಸ್ಕೊಟ್ಟಿದ್ರಿ. ಹಾಕಿಸ್ಕೊಟ್ಟಿದ್ದು ಬಿದ್ದುಬಿಟ್ವ್ರಿ. ಅವು ಏನಾರ ಮಾಡಿ ನಾನು ಮೆಂಬರ್ ಇದ್ರಿ ಅವಾಗ. ಹಿಂದೆಗಡೆ ನಾ ಅಧ್ಯಕ್ಷರಾದ್ದೀನಿ. 3 ವರ್ಷ ನಾ ಅಧ್ಯಕ್ಷರಾಗೇನ್ರಿ. ಈಗ ಏನಂತಾರೆ ಸರ್ಕಾರದವ್ರು ನಿಮ್ಗೆ? ಸರ್ಕಾರದವರು ಏನಂತಾರೆ ಅಂದ್ರೆ ಮನೆ ಬಿಡ್ರಿ ಮಾಡ್ಲ, ಈ ಜಾಗ ಬಿಡ್ರಿ, ಇದನ್ನು ಸಾರಿಗೆ ಬೇಕು ಅಂತಾರೆ ರೀ.
ಅತ್ತ ಮುಂದೆ ಜಗೆ ಐತಲ್ರಿ, ಇದ್ರ ಮನೆ ಹಿಂದೆ ಜಗೆ ಐತಲ್ಲ, ಯಾಕೆ ತೊಗೊಬಾರ್ದ್ರಿ? ಇನ್ನೂ ಜಗವಿರ್ಲಿಕ್ರ ಈ ಮನೆ ಕೀಳಿಸ್ರಿ. ಮಾಡಿಟ್ಟಿದ್ದೈತಲ್ರಿ, ನಾವು ಮಾಡಿಟ್ಟಿದ್ದೈತಲ್ಲದು. ಈಗ ಒಬ್ಬರು ಹೋಗ್ಯಾರ ಅಂದ್ರೆ, ಮನ್ಯಾಗ ಒಬ್ರು ಸತ್ತಾರ ಅಂದ್ರೆ ಆ ಮನೆಯೇ ಬಿಡ್ಬೇಕಲ್ರಿ ಅವರು. ಶಿವಳ್ಳಿ ಇದು ಸಾಹೇಬ್ರು ಮಾಡಿ ಹೋಗ್ಯಾರ ಅಂದ್ರೆ ನಾನು ಸಹಿ ಹಾಕಿದನಲ್ರಿ, ಪಂಚಾಯತಿ ಸಹಿ ಹಾಕ್ಯಾನೇನ್ರಿ ನಾನು. ಈಗ ಅವ್ರನ್ನ ಈಗ ನಾ ಇದ್ದು ಅವ್ರು ಸತ್ತಾರ, ನಾ ಇದ್ದು ನಾನು ಆಗಂಗಿಲ್ಲ ನೋಡ್ರಿ. ಇನ್ನೇನು ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನೋ ಮಾಡ್ತಾರ, ಬಂದು ಕೆಡವ್ತಾರ ಅಂದ್ರೆ ನಾನು ಅಣಿಗಾರಾಗಿ ನಿಂತತ್ತನ್ರಿ. ನಾನು ನನ್ನ ಜನ ಹೋಗ್ರಿ, ನಿನ್ನ ಜನ್ಮ ಹೋದ್ರೆ ಬಿಡಂಗಿಲ್ಲ, ಬಿಡಂಗಿಲ್ಲ ರೀ. ಹಾಂ, ಇದ್ರ ಮಾತ್ರ ಖಂಡಿಸಲ ಮಾತಾಡಕೊಂತನ್ರಿ. ಮತ್ತು ನಾನು ಏನೈತ್ರಿ, ಮಕ್ಳು ಹೋಗ್ಯಾರ, 3 ಮಂದಿ ಅದಾರ, ಅವ್ರವ್ರ ಮಕ್ಕಳು ಮರಿ ಆಗ್ಯಾವ. 18 ಮಂದಿಗೆ ನಿಮ್ಮ ಜೀವ ಹೋದ್ರೆ ಹಾಂ, ನಾನು 18 ಮಂದಿಗೆ ಅಣಿಗಾರ ನೋಡ್ರಿ ನಾನು. ಆಯ್ತು. ಹಾಂ, ನಿನ್ನ ಹೆಸರಮ್ಮ? ಬಸವ ಅಂಗಡಿ ರೀ. ಹೀಗಾಗಿ ಸರ್ಕಾರ ಒಂದಷ್ಟು ಏನಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಮತ್ತು ಏನು ಸಮಸ್ಯೆ ಆಗಿದೆ ಮತ್ತು ಅಲ್ಲಿನ ನಿವಾಸಿಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಒಂದು ವಿಚಾರಗಳನ್ನು ಮಾಡಬೇಕಾಗಿದೆ. ಮತ್ತು ಪರಿಹಾರೋಪಾಯಗಳನ್ನ ಒಂದು ತುರ್ತಾಗಿ ಕಂಡುಕೊಳ್ಳುವಂಥ ಅವಶ್ಯಕತೆ ಇದೆ. ಇಲ್ಲದೇ ಇದ್ದಲ್ಲಿ ಅಲ್ಲಿ 10 ವರ್ಷಗಳಿಂದ ನೆಲೆಸ್ತಾ ಇರೋಂಥವರು ಅಲ್ಲಿಂದ ಹೊರ ಬೀದಿ ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಇಲ್ಲಾಂದರೆ ನಾವು ಹೋರಾಟಕ್ಕೆ ಇಳಿತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸ್ಥಳೀಯ ನಿವಾಸಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರನೂ ಸಹ ಒಂದಷ್ಟು ಗಂಭೀರ ಚಿಂತನೆಗಳನ್ನು ಮಾಡಬೇಕಾಗಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.